ನೋಡಿ ಫ್ರೆಂಡ್ಸ್, ಇವಾಗ ಗಾಡಿ ಬಂದು ನಿಂತ್ಕೊಳ್ತು. ಪ್ರತಿಯೊಬ್ಬರು ಗಾಡಿ ಬಂದು ನಿಂತ್ಕೊಂಡ್ಮೇಲೆ ಏನೇನು ತಪ್ಪು ಮಾಡ್ತಾ ಇದ್ದಾರೆ? ಗಾಡಿ ಬಂದು ನಿಲ್ಲಿಸಿದ ತಕ್ಷಣ ಏನು ಮಾಡಬೇಕು? ಅದು ತುಂಬ ಜನ ಕಲಿಯೋರಿಗೆ ಗೊತ್ತಿಲ್ಲ. ಸರಿ, ಇವಾಗ ಈ ವಿಡಿಯೋದಲ್ಲಿ ಒಂದೊಂದಾಗಿ ನಾನು ಹೇಳ್ಕೊಡ್ತಾ ಇರ್ತೀನಿ. ಬನ್ನಿ ಒಳಗಡೆ ಹೋಗೋಣ. ನೋಡಿ, ಇಲ್ಲಿ 10th ಕ್ಲಾಸ್ ಮುಗಿಸಿರೋ ಸ್ಟೂಡೆಂಟ್ ಒಬ್ರು ಇದ್ದಾರೆ. ಇವಾಗ ಈ ಸ್ಟೂಡೆಂಟು ಗಾಡಿ ನಿಲ್ಸ್ಕೊಂಡಿದ್ದಾರೆ. ಏನೋ ಇವಾಗ ಬಂದು ಗಾಡಿ ನಿಂತ್ಕೊಳ್ತಲ್ಲ, ನಿಂತ್ಕೊಂಡ್ಮೇಲೆ ಅವರು ಫುಲ್ ಕ್ಲಾಸ್ ತುಳ್ಕೊಂಡಿದ್ದಾರೆ. ಫುಲ್ ಕ್ಲಾಸ್ ತುಳ್ಕೊಂಡು ನಿಲ್ಸ್ಕೊಂಡಿದ್ದಾರೆ. ನೋಡಿ, ಕಾಣಿಸ್ತಾ ಇದೆಯಾ? ಫುಲ್ ಕ್ಲಾಸ್ ತುಳಿದಿದ್ದಾರೆ, ಆಮೇಲೆ ಬ್ರೇಕ್ ಹಾಕ್ಕೊಂಡಿದ್ದಾರೆ. ಇವಾಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು? ನೆಕ್ಸ್ಟ್ ಸ್ಟೆಪ್ಪು ಹ್ಯಾಂಡ್ ಬ್ರೇಕ್ ಹಾಕ್ಕೋಬೇಕು. ಹ್ಯಾಂಡ್ ಬ್ರೇಕ್ ಹಾಕ್ಬೇಕಾದ್ರೆ ಆ ಮುಂದ್ಗಡೆ ಇರೋ ಬಟನ್ ಇದೆಯಲ್ಲ, ಆ ಬಟನ್ ತೋರಿಸಿ. ಆ ಬಟನ್ ಇದೆಯಲ್ಲ, ಬಟನ್ ಪ್ರೆಸ್ ಮಾಡಬಾರ್ದು ಹ್ಯಾಂಡ್ ಬ್ರೇಕ್ ಹಾಕ್ಬೇಕಾದ್ರೆ. ಹ್ಯಾಂಡ್ ಬ್ರೇಕ್ ಇಳಿಸ್ಬೇಕಾದ್ರೆ ಆ ಬಟನ್ ಫುಲ್ಲು ಪ್ರೆಸ್ ಮಾಡಿಬಿಟ್ಟು ಇಳಿಸ್ಬೇಕು. ಹ್ಯಾಂಡ್ ಬ್ರೇಕ್ ಹಾಕ್ಬೇಕಾದ್ರೆ ಅದನ್ನು ಪ್ರೆಸ್ ಮಾಡೋಂಗಿಲ್ಲ, ಆಯಿತಾ? ಇದನ್ನು ಎಲ್ಲರೂ ಗಮನದಲ್ಲಿ ಇಟ್ಕೊಳ್ಳಿ. ಆಮೇಲೆ ಫಸ್ಟ್ ಗೇರ್ಗೆ ಹಾಕೋಬೇಕು. ಓಕೆ, ಬೈ ಚಾನ್ಸ್ ಫಸ್ಟ್ ಗೇರಲ್ಲಿ ಇದೆಯಲ್ಲ, ಸೆಕೆಂಡ್ ಗೇರಲ್ಲಿ ಇದೆಯಾ, ಥರ್ಡ್ ಗೇರಲ್ಲಿ ಇದೆಯಾ, ರಿವರ್ಸಲ್ಲಿ ಇದೆಯಾ, ಯಾವುದೇ ಗೇರಲ್ಲಿ ಇದ್ರೂ ಮತ್ತೆ ಫಸ್ಟ್ ಗೇರ್ಗೆ ಬಂದು ಗಾಡಿ ಹಾಕ್ಕೋಬೇಕು. ಅದು ಹಾಕ್ಕೊಂಡ್ಮೇಲೆ ನೆಕ್ಸ್ಟು ಗಾಡಿನ ಆಫ್ ಮಾಡಬೇಕು. ಗಾಡಿ ಆಫ್ ಆಯಿತು. ಆಫ್ ಆದಮೇಲೆ ಇವಾಗ ನಿಧಾನಕ್ಕೆ, ಇಲ್ಲ ನಾರ್ಮಲ್ ಆಗಿ, ಇಲ್ಲ ಸ್ಪೀಡಾಗಾದ್ರೆ ಸರಿ, ನೀವು ಯಾವ ಥರ ಆದರೂ ಬಿಡಿ, ಕ್ಲಚ್ ಬಿಡಿ. ಫಸ್ಟು ಕ್ಲಚ್ ಬಿಟ್ಬಿಟ್ರಾ? ಕ್ಲಚ್ ಬಿಟ್ಟಾದಮೇಲೆ ಬ್ರೇಕ್ನ ನಿಧಾನಕ್ಕೆ ಬಿಡಬೇಕು. ಬ್ರೇಕ್ ಬಿಡಬೇಕು. ಓಕೆ, ಯಾವಾಗಲೂ ಇದನ್ನು ನೆನಪಿನಲ್ಲಿ ಇಟ್ಕೊಳ್ರಿ. ಸೊ ಕ್ಲಚ್ಚನ್ನ ಫುಲ್ಲಾಗಿ ಹಮ್ಬಿಬಿಟ್ಟು ಗಾಡಿ ನಿಂತಾಗ ಬ್ರೇಕ್ ಮೇಲೆ ಈ ಥರ ಕಾಲಿರುತ್ತೆ. ಕಾಲಿದ್ದಾಗ ಕ್ಲಚ್ಚನ್ನ ಸ್ಪೀಡಾಗಿ ಬಿಡ್ಬೋದು, ಆದರೆ ಬ್ರೇಕ್ ಮಾತ್ರ ನಿಧಾನಕ್ಕೆ ಬಿಡಬೇಕು. ಯಾಕಂದರೆ ಗಾಡಿ ಬ್ಯಾಲೆನ್ಸ್ ಎಲ್ಲ ಫುಲ್ಲು ಆ ಬ್ರೇಕು, ಆಮೇಲೆ ಹ್ಯಾಂಡ್ ಬ್ರೇಕು ಮತ್ತು ಗೇರ್ ಮೇಲೆ ನಿಂತ್ಕೊಳ್ಳುತ್ತೆ. ಅದ್ರ ವೇಟ್ ಎಲ್ಲ ಅದ್ರ ಮೇಲೆ ಬ್ಯಾಲೆನ್ಸ್ ಆಗುತ್ತೆ. ಅದರಿಂದ ಯಾರೇ ಸ್ಟೂಡೆಂಟ್ಸು, ಯಾರೇ ಹೊಸ ಕಲಿಯೋರಿದ್ರು ಸರಿ, ಇದನ್ನು ಗಾಡಿ ನಿಂತಾಗ ಫಾಲೋ ಮಾಡಿ.